ಈಗ ಆಯ್ತು ರೀ, ಈ ಕ್ರಿಯೇಟ್ ಯಾರು ಮಾಡಿದರು? ಮಸೂದಿಯಿಂದ ಚಪ್ಪಲಿ ಬಿದ್ದಿದೆ, ಮಸೂದಿಯಿಂದ ಕಲ್ಲು ಬಿದ್ದಿದೆ, ಮತ್ತು ಅವರೇ ಕ್ರಿಯೇಟ್ ಮಾಡಿದ್ದಲ್ವ? ಕ್ರಿಯೇಟ್ ಮಾಡಿದವ್ರು ಯಾರು ಅದನ್ನು ಹೇಳಬೇಕು. ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ, ಯಾರು ಮಾಡಿದರು? ಮೊದಲು ಯಾರು ಪ್ರಾರಂಭ ಮಾಡಿದರು? ಸರಳವಾಗಿ ಮೆರವಣಿಗೆ ಹೋಗಿದ್ರೆ ಕ್ರಿಯೇಟೇ ಆಗ್ತಿರಲಿಲ್ಲ. ಇವ್ರು ಮೇಲಿನಿಂದ ಕಲ್ಲು ತೂರಾಟ ಮಾಡೋದು, ಚಪ್ಪಲಿ ತೂರಾಟ ಮಾಡೋದು, ಪ್ರಚೋದನೆ ಮಾಡೋದು, ಮತ್ತು ಪೊಲೀಸರು ಒನ್ ಸೈಡೆಡ್ ತನಿಖೆ ಮಾಡೋದು, ಒನ್ ಸೈಡೆಡ್ ಅರೆಸ್ಟ್ ಮಾಡೋದು, ಪ್ರಮುಖರನ್ನ ಬಿಟ್ಟು ಅರೆಸ್ಟ್ ಮಾಡುವಂಥದ್ದು, ಸಂಪೂರ್ಣ ರಕ್ಷಣೆ ಕೊಡುವಂಥದ್ದು. ಯಾರು ನಿಜವಾಗ್ಲೂ ಅದರ ಹಿಂದಿರುವಂಥ ಒಂದೇನು ಪಿತೂರಿ ಹಿಂದಿರುವಂಥ ಅವ್ರನ್ನ ಪ್ರಮುಖರನ್ನ ಬಿಟ್ಟು ಇತರನ್ನ ಮಾಡುವಂಥದ್ದು. ಈ ಮುಂದೂ ಕೂಡ ಪಿತೂರಿ ಮಾಡ್ತಾರೆ. ಯಾರು ಪಿತೂರಿ ಮಾಡಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಕೊಟ್ಟರೆ ಇದು ಮುಂದಾಗೋದಿಲ್ಲ. ಒಂದು ರೀತಿಯಲ್ಲಿ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಹಿಂದೂಗಳ ಜಯಂತಿ, ಹಿಂದೂಗಳ ಆಚರಣೆ, ಹಿಂದೂಗಳ ಪೂಜೆ, ಹಿಂದೂಗಳ ಹಬ್ಬದ ಮೆರವಣಿಗೆಗಳು, ಶಿವಾಜಿ ಇರ್ಬೋದು, ಗಣೇಶ ಇರ್ಬೋದು, ಇತರ ಯಾವುದೇ ಇರ್ಬೋದು, ನಿರಂತರವಾಗಿ ಅಟ್ಯಾಕ್ ಆಗ್ತಾಯಿದೆ. ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಮೇಲ್ಮಟ್ಟದಲ್ಲಿ ಅಲ್ಲಿ SP ಟ್ರಾನ್ಸ್ಫರ್ ಮಾಡಬೇಕು. ಅವನಿಗೆ ಏಟು ಬಿದ್ದರೂ ಏಟು ಬಿದ್ದಿಲ್ಲ ಅಂತಾನೆ ಅವನು. ಇದೆಂಥ SP? ಅವ್ನಿಗೆ ಏಟು ಬಿದ್ದಿದೆ, ಮಾಧ್ಯಮದಲ್ಲಿ ತೋರಿಸಿದ್ದಾರೆ, ರಕ್ತ ಬಂದಿದೆ, ನನಗೇನು ಆಗಿಲ್ಲ ಅಂತಾನೆ. SP ಇಂದ ಹಿಡಿದು ಎಲ್ಲ ಪೊಲೀಸ್ ಆಫೀಸರ್ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು. ಈಗ ಆಯ್ತು ರೀ, ಈ ಕ್ರಿಯೇಟ್ ಯಾರು ಮಾಡಿದರು? ಮಸೂದಿಯಿಂದ ಚಪ್ಪಲಿ ಬಿದ್ದಿದೆ, ಮಸೂದಿಯಿಂದ ಕಲ್ಲು ಬಿದ್ದಿದೆ, ಮತ್ತು ಅವರೇ ಕ್ರಿಯೇಟ್ ಮಾಡಿದ್ದಲ್ವ? ಕ್ರಿಯೇಟ್ ಮಾಡಿದವ್ರು ಯಾರು ಅದನ್ನು ಹೇಳಬೇಕು. ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ, ಯಾರು ಮಾಡಿದರು? ಮೊದಲು ಯಾರು ಪ್ರಾರಂಭ ಮಾಡಿದರು? ಸರಳವಾಗಿ ಮೆರವಣಿಗೆ ಹೋಗಿದ್ರೆ ಕ್ರಿಯೇಟೇ ಆಗ್ತಿರಲಿಲ್ಲ. ಇವ್ರು ಮೇಲಿನಿಂದ ಕಲ್ಲು ತೂರಾಟ ಮಾಡೋದು, ಚಪ್ಪಲಿ ತೂರಾಟ ಮಾಡೋದು, ಪ್ರಚೋದನೆ ಮಾಡೋದು, ಮತ್ತು ಪೊಲೀಸರು ಒನ್ ಸೈಡೆಡ್ ತನಿಖೆ ಮಾಡೋದು, ಒನ್ ಸೈಡೆಡ್ ಅರೆಸ್ಟ್ ಮಾಡೋದು, ಪ್ರಮುಖರನ್ನ ಬಿಟ್ಟು ಅರೆಸ್ಟ್ ಮಾಡುವಂಥದ್ದು, ಸಂಪೂರ್ಣ ರಕ್ಷಣೆ ಕೊಡುವಂಥದ್ದು. ಯಾರು ನಿಜವಾಗ್ಲೂ ಅದರ ಹಿಂದಿರುವಂಥ ಒಂದೇನು ಪಿತೂರಿ ಹಿಂದಿರುವಂಥ ಅವ್ರನ್ನ ಪ್ರಮುಖರನ್ನ ಬಿಟ್ಟು ಇತರನ್ನ ಮಾಡುವಂಥದ್ದು. ಈ ಮುಂದೂ ಕೂಡ ಪಿತೂರಿ ಮಾಡ್ತಾರೆ. ಯಾರು ಪಿತೂರಿ ಮಾಡಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಕೊಟ್ಟರೆ ಇದು ಮುಂದಾಗೋದಿಲ್ಲ. ಒಂದು ರೀತಿಯಲ್ಲಿ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಹಿಂದೂಗಳ ಜಯಂತಿ, ಹಿಂದೂಗಳ ಆಚರಣೆ, ಹಿಂದೂಗಳ ಪೂಜೆ, ಹಿಂದೂಗಳ ಹಬ್ಬದ ಮೆರವಣಿಗೆಗಳು, ಶಿವಾಜಿ ಇರ್ಬೋದು, ಗಣೇಶ ಇರ್ಬೋದು, ಇತರ ಯಾವುದೇ ಇರ್ಬೋದು, ನಿರಂತರವಾಗಿ ಅಟ್ಯಾಕ್ ಆಗ್ತಾಯಿದೆ. ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಮೇಲ್ಮಟ್ಟದಲ್ಲಿ ಅಲ್ಲಿ SP ಟ್ರಾನ್ಸ್ಫರ್ ಮಾಡಬೇಕು. ಅವನಿಗೆ ಏಟು ಬಿದ್ದರೂ ಏಟು ಬಿದ್ದಿಲ್ಲ ಅಂತಾನೆ ಅವನು. ಇದೆಂಥ SP? ಅವ್ನಿಗೆ ಏಟು ಬಿದ್ದಿದೆ, ಮಾಧ್ಯಮದಲ್ಲಿ ತೋರಿಸಿದ್ದಾರೆ, ರಕ್ತ ಬಂದಿದೆ, ನನಗೇನು ಆಗಿಲ್ಲ ಅಂತಾನೆ. SP ಇಂದ ಹಿಡಿದು ಎಲ್ಲ ಪೊಲೀಸ್ ಆಫೀಸರ್ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.